ನಮಸ್ಕಾರ, ವೆಲ್ಕಮ್ ಟು ಪಾರುಶಿವಪ್ಪ ವ್ಲಾಗ್ಸ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ನಾವು ತಯಾರಿಯನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ತಯಾರಿ ರಾತ್ರಿ 10 ಗಂಟೆಯಿಂದ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಆಲ್ಮೋಸ್ಟ್ ನಾವು 2-2:30ವರೆಗೂ ಈ ಒಂದು ತಯಾರಿ ಕೆಲಸವನ್ನು ಮಾಡಿದ್ವಿ. ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮೊದಲನೇದಾಗಿ ನಾನು ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡನ್ನ ಇಟ್ಕೊಂಡು ಅದಕ್ಕೆ ಕರ್ಟೈನ್ನ ಹಾಕಿ ಜೋಡಿಸಿ ರೆಡಿ ಮಾಡ್ಕೋತಾ ಇದ್ದೀನಿ. ಹೋದ ಸಲ ಹಬ್ಬ ಮಾಡಿದಾಗ ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡ್ದ, ಬಟ್ ಅವನು ಬೇಗ ಮಲ್ಕೊಂಡ್ಬಿಟ್ಟಿದ್ದ. ನನ್ನ ಕೈಯಲ್ಲಿ ನಿದ್ದೆಗಿಡೋಕ್ಕಾಗಲ್ಲ ಅಂತ ಹೇಳಿ ಒಂದು 12 ಗಂಟೆ 1 ಗಂಟೆ ಅಷ್ಟಕ್ಕೆಲ್ಲ ಮಲ್ಕೊಂಡ್ಬಿಟ್ಟಿದ್ದ. ಬಟ್ ಈ ಸತಿ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ಅವನು ಎಚ್ಚರವಾಗಿ ಇದ್ದು ನನಗೆ ತುಂಬಾ ಹೆಲ್ಪ್ ಮಾಡ್ದ ಅಂತ ಹೇಳ್ಬೋದು. ನಾವಿಲ್ಲಿ ಈಗ ಈ ಒಂದು ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡ್ ತೊಗೊಂಡು ಆ ಸ್ಟ್ಯಾಂಡಿಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ನೆಲ್ಲ ಫಿಕ್ಸ್ ಮಾಡಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ. ಈ ಎಲ್ಲ ಐಟಮ್ಸ್ನ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು, ಲಾಸ್ಟ್ ಇಯರೇ ಪರ್ಚೇಸ್ ಮಾಡ್ಕೊಂಡಿದ್ದೆ. ಈ ಒಂದು ಏನು ಫ್ಲವರ್ ಹ್ಯಾಂಗಿಂಗ್ ಇದೆ, ಈ ಎಲ್ಲ ಐಟಮ್ಸ್ನ ನಾನು ಲಾಸ್ಟ್ ಇಯರ್ ಪರ್ಚೇಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಈಗ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಎಲ್ಲ ಐಟಮ್ಸ್ ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಹಾಗಾಗಿ ನಾವು ಒಂದು ಸತಿ ಇದನ್ನು ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಬರೀ ವರಮಹಾಲಕ್ಷ್ಮಿ ಅಂತ ಮಾತ್ರ ಅಲ್ಲ, ಯಾವುದೇ ರೀತಿ ಫಂಕ್ಷನ್ಸ್ ಮಾಡಿದ್ರೂ ಕೂಡ ನಾವು ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡನ್ನ ಯೂಸ್ ಮಾಡ್ಕೋಬೋದು. ಹಾಗೆ ಡೆಕೋರೇಟಿವ್ ಐಟಮ್ಸ್ನೆಲ್ಲ ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನು ಪ್ರತಿ ಸಲ ಒಂದೊಂದು ಐಟಮ್ಸ್ನ ಪರ್ಚೇಸ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಫ್ಲವರ್ ಹ್ಯಾಂಗಿಂಗ್ ಎಲ್ಲ ಹಾಕಿ ಆಗಿದೆ. ಇದಕ್ಕೆ ಈಗ ನಾನು ಗ್ರಾಸ್ ಅಂದರೆ ಮನಿ ಪ್ಲ್ಯಾಂಟ್ದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಈ ಸತಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜ್ ಮಾಡೋಣ, ಲಾಸ್ಟ್ ಇಯರ್ ಥರನೇ ಬೇಡ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಅದಾಗಲಿಲ್ಲ. ನಾನು ಹೊರಗಡೆ ಪರ್ಚೇಸಿಂಗ್ ಹೋಗಬೇಕಾಗಿತ್ತು, ಬಟ್ ಅದು ಕಾರಣಾಂತರಗಳಿಂದ ಅದೆಲ್ಲ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ಲಾಸ್ಟ್ ಇಯರು ಏನು ಮಾಡಿದ್ದೆ ಸೇಮ್ ಅದೇ ಡೆಕೋರೇಷನ್ನ ನಾನಿಲ್ಲಿ ಮಾಡ್ತಾ ಇರೋವಂಥದ್ದು. ಈ ಸತಿ ಹಬ್ಬಕ್ಕೂ ಕೂಡ ಸೇಮ್ ಡೆಕೋರೇಷನ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡ್ ಬಂದು ಅಡ್ಜಸ್ಟಬಲ್ ಆಗಿರುತ್ತೆ. ಆಲ್ಮೋಸ್ಟ್ ಇದನ್ನು 9 ಫೀಟ್ವರೆಗೂ ಕೂಡ ನಾವು ಹೈಟ್ ಅಡ್ಜಸ್ಟ್ ಮಾಡಿ ನಾವು ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ಈಗ ಬ್ಯಾಕ್ಗ್ರೌಂಡ್ ರೆಡಿ ಆಯಿತು. ಈಗ ಇದಕ್ಕೆ ಲಕ್ಷ್ಮಿನ ಕೂರಿಸೋದಕ್ಕೆ ಟೇಬಲ್ ಎಲ್ಲ ಇಟ್ಟು ಅದು ಕರೆಕ್ಟಾಗಿದೆಯಾ ಏನು ಅಂತ ನಾವು ಚೆಕ್ ಮಾಡ್ಕೋತಾ ಇದ್ದೀವಿ. ನಾನು ಈ ಸತಿ 4 ಸ್ಟೆಪ್ನ ಮಾಡಿದ್ದೆ. ನಮ್ಮನೇಲಿರೋ ಟೇಬಲ್ಲು ಹಾಗೆ ಟೀಫೈ ಮತ್ತು ದೇವ್ರ ಮನೆಯಲ್ಲಿ ಇರೋವಂಥ ಚಿಕ್ಕ ಟೇಬಲ್ಲೆಲ್ಲ ನಾನು ಹಾಕಿ 4 ಸ್ಟೆಪ್ನ ಹಾಕಿ ಇದು ಸಾಕಾಗುತ್ತಾ ಕೂರುತ್ತಾ ತಟ್ಟೆಗಳೆಲ್ಲ ಅಂತ ನೋಡಿಕೊಂಡು ನಾನು ಮೊದಲು ಚೆಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾವೇನು ಡೆಕೋರೇಷನ್ ಮಾಡ್ತಿದ್ದೀವಿ ಅಲ್ವಾ, ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಏನು ಟೇಬಲೆಲ್ಲ ಜೋಡಿಸ್ತಾ ಇದ್ದೀವಿ, ಇದ್ರ ಮೇಲೆ ನಾನು ಒಂದು ಕಾರ್ಪೆಟ್ನ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ. ಆ ಕಾರ್ಪೆಟ್ನ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕಾರ್ಪೆಟ್ ಕೂಡ ನಾನು ಲಾಸ್ಟ್ ಇಯರೇ ಪರ್ಚೇಸ್ ಮಾಡಿದ್ದು. ಇದೆಲ್ಲವನ್ನು ಕೂಡ ಹಾಕಿ ಸೆಟ್ ಮಾಡಿಕೊಂಡು ನಾನು ಒಂದು ತಟ್ಟೆ ಇಟ್ಟು ಆ ತಟ್ಟೆ ಮೇಲೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಿ ಅದಾದ ಮೇಲೆ ನಾನು ಬಾಳೆ ಎಲೆ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿರೋಂತಹ ಬಾಕ್ಸ್ನ ಇಟ್ಕೊತೀನಿ. ನಾವು ಲಕ್ಷ್ಮಿ ಕೂರಿಸುವಾಗ ಪೀಠನೂ ಇಡ್ಬೋದು. ಪೀಠ ಇಟ್ಟು ಕೆಲವರು ಇಡ್ತಾರೆ. ಆದರೆ ನಾನು ಯಾಕೆ ಪೀಠ ಇಟ್ಟಿಲ್ಲ ಅಂತ ಹೇಳಿದ್ರೆ, ಪೀಠ ತುಂಬ ಹೆವಿ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಒಂದು ಪೀಠ ಇದೆ, ಆದರೆ ಅದು ತುಂಬ ಹೆವಿ ಇಲ್ಲ, ಲೈಟ್ ವೆಯ್ಟು. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಹಾಗೆ ಟೇಬಲ್ ಮೇಲೆ ಒಂದು ತಟ್ಟೆ ಇಟ್ಟು ಅದ್ರ ಮೇಲೇ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಇಟ್ಟು
ಅದ್ರ ಮೇಲೆ ಒಂದು ಬಾಕ್ಸಲ್ಲಿ ನಾನು ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಬಿಂದಿಗೆನ ಇಡ್ತಾ ಇದ್ದೀನಿ. ಬಿಂದಿಗೆ ಎಲ್ಲ ಇಟ್ಟು ಜೋಡಿಸ್ಕೊಂಡಾದಮೇಲೆ ನಾನು ಆಲ್ರೆಡಿ ಏನು ಇಟ್ಟಿದ್ದೆ ಆ ಟೇಬಲ್ಸು ಮತ್ತು ಟೀಫೈ ಎಲ್ಲ ತೆಗೆದಾಕ್ತಾ ಇದ್ದೀನಿ. ಆ ಟೀಫೈ ಮತ್ತು ಚಿಕ್ಕ ಚಿಕ್ಕ ಟೇಬಲ್ ಎಲ್ಲ ತೆಗೆದಾಕ್ಬಿಟ್ಟು ಈಗ ಸ್ಯಾರಿ ಉಡ್ಸೋದಕ್ಕೋಸ್ಕರ ಲಕ್ಷ್ಮಿಗೆ ನಾನಿಲ್ಲಿ ಕಡ್ಡಿ ಎಲ್ಲ ಕಟ್ಕೋತಾ ಇದ್ದೀನಿ. ಹಾಗೆ ನಾವು ಇನ್ ಕೇಸ್ ಏನಾದರೂ ಕೈ ಕಾಲು ಎಲ್ಲ ಹಾಕ್ತಾ ಇದ್ದೀವಿ ಅನ್ನೋದಾದರೆ ನಾವು 3 ಕಡ್ಡಿಗಳನ್ನ ಕಟ್ಕೋಬೇಕಾಗುತ್ತೆ. ಒಂದು ಏನು ನಾವು ಬಿಂದಿಗೆ ಇಟ್ಟಿದ್ದೀವಿ ಅಲ್ವಾ, ಆ ಬಿಂದಿಗೆ ಕುತ್ತಿಗೆಗೆ ಒಂದು ಕಡ್ಡಿ ಕಟ್ಕೊಬೇಕಾಗುತ್ತೆ. ಅದಾದ ಮೇಲೆ ಆ ಕಡೆ ಈ ಕಡೆ ಕಡ್ಡಿ ತುದಿಗೆ ಸ್ಟ್ರೈಟಾಗಿ ಒಂದೊಂದು ಕಡ್ಡಿನ ಕಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಕೈನ ನಾವು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಟೈಟಾಗಿ ಕೂತ್ಕೋಬೇಕು. ಹಾಗಾಗಿ ನಮಗೆ ಕೈಯೆಲ್ಲ ಫಿಕ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಆ ಕಡೆ ಈ ಕಡೆ ಒಂದು ಸ್ಟ್ರೈಟಾಗಿ 2 ಕಡ್ಡಿಗಳನ್ನು ನಾನು ಟೈಟಾಗಿ ಕಟ್ಕೋತಾ ಇದ್ದೀನಿ ದಾರ ತಗೊಂಡು. ಹಾಗೆ ಇನ್ ಕೇಸ್ ಕಡ್ಡಿ ಯೂಸ್ ಮಾಡಲಿಲ್ಲ ಅಂತಂದರೆ ಇದ್ರದ್ದೇನೆ ಫಿಕ್ಸ್ ಮಾಡೋದಕ್ಕೆ ಒಂದು ಟೇಬಲ್ ಬರುತ್ತೆ, ಮೆಟಲ್ದು ಬರುತ್ತೆ. ಮೆಟಲ್ದು ಅಥವಾ ಅದು ಕಬ್ಬಿಣದ್ದು ಸಿಗುತ್ತೆ, ಸ್ಟೀಲು ಅಥವಾ ಕಬ್ಬಿಣದ್ದೆಲ್ಲ ಸಿಗುತ್ತೆ ಸ್ಟ್ಯಾಂಡು. ಆ ಸ್ಟ್ಯಾಂಡನ್ನ ಯೂಸ್ ಮಾಡ್ತೀನಿ ಅನ್ನೋರು ಈಸಿಯಾಗಿ ಆ ಸ್ಟ್ಯಾಂಡನ್ನ ಯೂಸ್ ಮಾಡಿಕೊಂಡು ಅಲ್ಲೇ ನಿಮಗೆ ಕೈಯೆಲ್ಲ ಫಿಕ್ಸ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ಅದಕ್ಕೇ ಕಟ್ಟಿ ಯೂಸ್ ಮಾಡ್ಬೋದು. ಬಟ್ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ಹಾಗಾಗಿ ನಾನು ಈ ಥರ ಕಡ್ಡಿಗಳನ್ನು ಕಟ್ಟಿ ಆಮೇಲೆ ನಾನು ಕೈನ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ 2 ತುದಿ ಏನಿದೆ, ನಾವು ಬಿಂದಿಗೆ ಇತ್ತಲ್ಲ, ಬಿಂದಿಗೆ ಕುತ್ತಿಗೆಗೆ ನಾನು ಏನು ಕಡ್ಡಿ ಕಟ್ಟಿದ್ದೆ ಅದು ಬಂದು ಬಿದಿರು ಕಡ್ಡಿ ಕಟ್ಟಿರೋದು ನಾನು. ಆ 2 ತುದಿಗೆ 2 ಕೈಗಳನ್ನು ಹಾಕಿ ಕಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಲಕ್ಷ್ಮಿಗೆ ಅಂತಲೇ ಬ್ಲೌಸ್ ಹೊಲಿಸಿಟ್ಟಿದ್ದೆ. ಆ ಬ್ಲೌಸನ್ನು ನಾನು ಆ ಕೈಗಳಿಗೆ ಹಾಕಿ ಆ ಬಿಂದಿಗೆ ಕವರ್ ಮಾಡಿ ನಾನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಯಾವುದೇ ರೀತಿ ಅಲುಗಾಡೋದಿಲ್ಲ, ಕೈಗಳು ನೀಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ಇನ್ ಕೇಸ್ ನೋಡ್ತಾ ಇರ್ಬೋದು, ಒಂದು ಕೈ ಬಂದು ಅದು ಸ್ವಲ್ಪ ಉಲ್ಟಾ ಆಗ್ತಿದೆ. ನಾನು ಅದನ್ನು ಬ್ಲೌಸು ತೆಗೆದು ಪಿನ್ ಹಾಕುವಾಗ ನಾನು ಅದರ ಎಡ್ಜಿಗೆ ಸೇರಿಸಿ ಪಿನ್ ಹಾಕಿ ಕರೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಥರ ಪಿನ್ ಹಾಕಿದ್ರೆ ಹಿಂದೆ ಟೈಟಾಗಿ ಕೂತ್ಕೊಳ್ಳುತ್ತೆ, ಅದು ಯಾವುದೇ ರೀತಿ ಅಲುಗಾಡೋದಿಲ್ಲ. ಈಗ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಕರೆಕ್ಟಾಗಿ ಫಿಕ್ಸ್ ಆಗಿದೆ ಅಂತ. ಈಗ ಈ ಒಂದು ಮೇಲ್ಗಡೆ ಬಿಂದಿಗೆ ಏನಿಟ್ಟಿದ್ದೆ ಅದರದ್ದು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡಾಗಿದೆ ಕೈಗಳನ್ನು. ಹಾಗಾಗಿ ನಾನು ಸ್ಯಾರಿ ಉಡ್ಸೋದಕ್ಕೋಸ್ಕರ ಪ್ಲೀಟ್ ಮಾಡ್ಕೋತಾ ಇದ್ದೀನಿ ಸ್ಯಾರಿನ. ನಾವು ಈ ಥರ ಸೀರೆನ ಫಸ್ಟೇ ಪ್ಲೀಟ್ ಮಾಡಿ ಪಿನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಸೆರಗನ್ನು ಪ್ಲೀಟ್ ಮಾಡ್ಕೊಂಡಾಯಿತು. ಅದಾದಮೇಲೆ ಏನು ಸ್ಯಾರಿ ಬಾಡಿ ಇದೆ ಅದೆಲ್ಲನೂ ಕೂಡ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ ಮಾಡಿಕೊಂಡು ಅದನ್ನು ಬಾಕ್ಸ್ ಒಳಗಡೆ ಇನ್ಸರ್ಟ್ ಮಾಡ್ಕೋತೀನಿ. ಇನ್ ಕೇಸ್ 2 ಸ್ಟೆಪ್ಸ್ ಏನಾದರೂ ಸ್ಯಾರಿ ಉಡಿಸ್ತೀರಾ ಅಂತ ಹೇಳಿದ್ರೆ ಅದನ್ನು ಮತ್ತೆ ದಾರ ಕಟ್ಟಿ ವಾಪಸ್ ಮುಂದೆನೇ ಬಿಡ್ಬೋದು, ಅಥವಾ ಅದನ್ನು ಟರ್ನ್ ಮಾಡಿ ಮತ್ತೆ ಬಾಕ್ಸ್ ಒಳಗೆ ಹಾಕಿ ಅದನ್ನು ಟರ್ನ್ ಮಾಡಿ 2 ಸ್ಟೆಪ್ ಕೂತ್ಕೊಳ್ಳೋ ಥರನೂ ಮಾಡ್ಬೋದು. ಬಟ್ ನಾನು ನಾರ್ಮಲ್ ಸ್ಯಾರಿ ಥರನೇ ಉಡಿಸ್ತಾ ಇರೋದ್ರಿಂದ ಆ ಬಾಕ್ಸ್ ಒಳಗಡೆ ಈ ಒಂದು ಏನು ಸ್ಯಾರಿ ನೆರಿಗೆ ಹಿಡ್ದಿದ್ದೆ ಅದನ್ನೆಲ್ಲ ನಾನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಜೋಡಿಸ್ಕೊಂಡು ಅದಾದಮೇಲೆ ನಾನು ಬಿಂದಿಗೆ ತೆಗೆದಿದ್ದೆ ಮೊದಲು ಬಿಂದಿಗೆನ ವಾಪಸ್ ಇಡ್ತಾ ಇದ್ದೀನಿ. ಈ ಥರ ಪ್ಲೀಟ್ ಮಾಡಿ ಇಟ್ಟು ಅದರ ಮೇಲೆ ನಾವು ಬಿಂದಿಗೆ ಇಡೋದ್ರಿಂದ ಬಿಂದಿಗೆಯಲ್ಲಿ ಆಲ್ರೆಡಿ ನೀರಿದೆ, ಆ ಬಿಂದಿಗೆ ವೆಯ್ಟ್ ಇರೋದ್ರಿಂದ ಸ್ಯಾರಿ ಎಲ್ಲೂ ಜಾರೋದಿಲ್ಲ, ಹಾಗೆ ಪ್ಲೀಟ್ಸು ಕೂಡ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ.
ಕೆಳಗಡೆ ನೆರಿಗೆ ಎಲ್ಲನೂ ಸರಿಯಾಗಿ ನಾನು ಜೋಡಿಸ್ಕೊತಿದ್ದೀನಿ. ಅದಾದಮೇಲೆ ನಾವು ಏನು ಸೆರಗನ್ನು ಪ್ಲೀಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ನೀಟಾಗಿ ಕವರ್ ಮಾಡಿ ನಾನು ಇದಕ್ಕೆ ಡಾಬೆಲ್ಲ ಹಾಕಿ ರೆಡಿ ಮಾಡ್ಕೊತೀನಿ. ಕವರ್ ಮಾಡಾದಮೇಲೆ ಬ್ಯಾಕ್ ಸೈಡು ಅದನ್ನ ಪಿನ್ ಮಾಡಿ ಬಿಟ್ಬಿಡ್ಬೇಕು, ಇಲ್ಲಾಂದರೆ ಅದು ಮತ್ತೆ ಜಾರ್ಕೊಂಬಿಡುತ್ತೆ. ಹಾಗಾಗಿ ಕರೆಕ್ಟಾಗಿ ಮೇಲ್ಗಡೆ ಬ್ಲೌಸಿಗೆ ಸೇರಿಸಿ ಪಿನ್ ಹಾಕಿ ನೀಟಾಗಿ ನಾನು ಇಲ್ಲಿ ಫಸ್ಟು ರೆಡಿ ಮಾಡ್ಕೊತೀನಿ. ಓಕೆ, ಈಗ ಸ್ಯಾರಿ ಎಲ್ಲ ಉಡಿಸಿದ್ದಾಗಿದೆ. ಈಗ ನಾನು ಇದಕ್ಕೆ ಡಾಬು ಮತ್ತು ಜ್ಯುವೆಲ್ರಿ ಎಲ್ಲ ಹಾಕಿ ಫಿಕ್ಸ್ ಮಾಡ್ಕೋತೀನಿ. ನಾನು ಮೊದಲನೇದಾಗಿ ಇಲ್ಲಿ ಡಾಬನ್ನು ಫಿಕ್ಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಸ್ಯಾರಿ ಆ ಕಡೆ ಈ ಕಡೆ ಜಾರಬಾರ್ದು ಅನ್ನೋ ಕಾರಣಕ್ಕೆ. ಈಗ ಇದಕ್ಕೆ ಕಾಲನ್ನು ಫಿಕ್ಸ್ ಮಾಡ್ತೀನಿ. ಲಾಸ್ಟಲ್ಲಿ ನಾನು ಜ್ಯುವೆಲ್ರಿ ಹಾಕೋತಾ ಇದ್ದೀನಿ. ಲೆಗ್ ಫಿಕ್ಸ್ ಮಾಡೋದು ತುಂಬಾ ಈಸಿ. ಜಸ್ಟ್ ಸ್ವಲ್ಪ ಎಷ್ಟು ಅಳತೆಗೆ ಬೇಕೋ ಅದು ನೋಡಿಕೊಂಡು ಒಂದು ದಾರ ಕಟ್ಕೊಂಡ್ಬಿಟ್ರೆ ಸಾಕು. ಹಿಂದೆಯಿಂದ ಹಾಗೆ ಹಾಕಿ ಸೈಡಲ್ಲಿ ಸ್ಯಾರಿ ಏನು ಇರುತ್ತೆ ಬಾರ್ಡ್ರು ಅದನ್ನು ನಾವು ಸುತ್ತಕೊಂಡು ಒಂದು ಕೆಳಗಡೆ ಪಿನ್ ಹಾಕ್ಕೊಂಡ್ರೆ ಮುಗೀತು. ಓಕೆ, ಈಗ ಕೈ ಕಾಲು ಎಲ್ಲವನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಫಿಕ್ಸ್ ಮಾಡ್ಕೊಂಡಾಗಿದೆ. ಇನ್ ಕೇಸ್ ಏನಾದರೂ ಅದು ಜಾರ್ತಾ ಇದೆ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಥ್ರೆಡ್ಡನ್ನು ಹಾಕಿ ಕಟ್ಕೋಬೋದು. ಆ್ಯಕ್ಚುಲಿ ನಾನು ಏನು ಹಸ್ತ ಫಿಕ್ಸ್ ಮಾಡಿದ್ದೆ ಈ ಒಂದು ಕೈಗೆ, ಅದು ಸ್ವಲ್ಪ ಜಾರ್ತಾ ಇತ್ತು. ಹಾಗಾಗಿ ನಾನು ಬಿಗಿಯಾಗಿ ದಾರ ಹಾಕಿ ಕಟ್ಟಿ ನೀಟಾಗಿ ಕೂರಿಸ್ಕೊಂಡೆ. ಈಗ ನಾನು ಆರ್ಟಿಫಿಷಿಯಲ್ ಲೋಟಸ್ ತಂದಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಮೇಲ್ಗಡೆ ಕಟ್ತಾ ಇದ್ದೀನಿ. ನಾನು 4 ಹ್ಯಾಂಡ್ಸ್ ಫಿಕ್ಸ್ ಮಾಡಿಲ್ಲ, 2 ಹ್ಯಾಂಡ್ಸ್ ಮಾತ್ರ ಫಿಕ್ಸ್ ಮಾಡಿರೋದ್ರಿಂದ ಮೇಲ್ಗಡೆ ನಾನು ಈ ಒಂದು ಚಿಕ್ಕದು, ತುಂಬ ದೊಡ್ಡ ಸೈಜ್ ಇಲ್ಲ, ಇದು ಮೀಡಿಯಮ್ ಸೈಜ್ ಇದೆ, ಮೀಡಿಯಮ್ ಸೈಜದು ಲೋಟಸ್ನ ನಾನಿಲ್ಲಿ ಮೇಲ್ಗಡೆ ಫಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ನಾನು ಏನು ಟೀಫೈ ಮತ್ತು ಟೇಬಲ್ಸ್ ಎಲ್ಲ ತೆಗೆದು ಸೈಡಲ್ಲಿ ಇಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಲಕ್ಷ್ಮಿ ಕೂರ್ಸೋದಕ್ಕೆ ಎಲ್ಲ ತಯಾರಿ ಆಗಿದೆ. ಸ್ಯಾರಿ ಉಡ್ಸ್ಕೊಂಡಾಗಿದೆ ಬಿಂದಿಗೆಗೆ. ಹಾಗೆ ನಾನು ಲೋಟಸ್ ಎಲ್ಲ ಹಾಕಿ ಮತ್ತು ಹ್ಯಾಂಡು ಲೆಗ್ ಎಲ್ಲ ಫಿಕ್ಸ್ ಮಾಡಿ ಅದಕ್ಕೆ ಡಾಬ್ ಕಟ್ಟಿ ಎಲ್ಲ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಬ್ಯಾಕ್ಗ್ರೌಂಡ್ಗೆ ಲೈಟ್ ಬಿಟ್ಟಿರಲಿಲ್ಲ, ಮರ್ತಿದ್ವಿ. ಹಾಗಾಗಿ ಲೈಟನ್ನು ಕೂಡ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಡೆಕೋರೇಷನ್ಗೋಸ್ಕರ ವೈಟ್ ಕಲರ್ ಹಾಗೆಯೇ ಪಿಂಕ್ ಕಲರ್ ಲೈಟ್ಸ್ನ ನಾನಿಲ್ಲಿ ರೈಸ್ ಲೈಟ್ಸ್ನ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಈಗ ಲೈಟ್ ಎಲ್ಲ ಅರೇಂಜ್ ಮಾಡಿ ಆಗಿದೆ. ಈಗ ನಾವು ಲಕ್ಷ್ಮಿ ಮುಂದೆ ಇಡೋದಕ್ಕೆ ತಟ್ಟೆಗಳನ್ನೆಲ್ಲ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಹಣ್ಣುಗಳು ತಿಂಡಿ ಅದನ್ನೆಲ್ಲ ಹಾಕಿ ಇಡಬೇಕಲ್ವ, ಹಾಗಾಗಿ ನಾನಿಲ್ಲಿ ತಟ್ಟೆಗಳನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ವಸ್ತುಗಳನ್ನ ತಂದು ಮುಂದೆ ಇಟ್ಕೊಂಡು, ಹಾಗೆ ನಾನು ಫಸ್ಟು ಸ್ವೀಟ್ಸ್ನ ಪ್ಯಾಕ್ ಮಾಡ್ಕೋತೀನಿ. ನಾನು ಮುಂಚಿತವಾಗಿಯೇ ಹಿಂದಿನ ದಿನವೇ ಕೋಡ್ಬಳೆ, ನಿಪ್ಪಟ್ಟು, ಹಾಗೆ ಚಕ್ಲಿ ಮತ್ತು ಕರ್ಜಿಕಾಯಿ ಹಾಗೆ ಬಾದಾಮ್ ಪುರಿ, ಈ 5 ತಿಂಡಿಗಳನ್ನು ನಾನು ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಪ್ಯಾಕಿಂಗ್ ಕವರ್ನ ತೊಗೊಂಬಂದು, ಬೇಕ್ರಿಲೆಲ್ಲ ಸಿಗುತ್ತೆ ಪ್ಯಾಕಿಂಗ್ ಕವರ್ನ ತೊಗೊಂಬಂದು, ಹಾಗೆಯೇ ಪ್ಲಾಸ್ಟಿಕ್ದು
ಸೀಲಿಂಗ್ ಮೆಷಿನ್ ನಮ್ಮ ಮನೇಲೇ ಇತ್ತು. ಹಾಗಾಗಿ ಸೀಲಿಂಗ್ ಮೆಷಿನ್ನ ತೊಗೊಂಡು ನಾನು ಫಸ್ಟು ಈ ಒಂದು ತಿಂಡಿಗಳನ್ನೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನು ಸೀಲ್ ಮಾಡಿ ಕ್ಲೋಸ್ ಮಾಡ್ತೀನಿ ಈ ಪ್ಯಾಕೆಟ್ಸ್ನೆಲ್ಲ. ಈಗ ಕರ್ಜಿಕಾಯಿನೆಲ್ಲ ಪ್ಯಾಕೆಟ್ಗೆ ಹಾಕಿ ಆಯಿತು. ಈಗ ನಾನು ಮತ್ತೊಂದು ತಿಂಡಿ ಬಾಕ್ಸ್ನ ಓಪನ್ ಮಾಡಿಕೊಂಡು ಈಗ ನಿಪ್ಪಟ್ಟನ್ನು ಕೂಡ ನಾನಿಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದಕ್ಕೆ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಒಂದು ಪ್ಯಾಕಿಂಗ್ ನಾವು ಮಾಡಿ ಆಮೇಲೆ ತಟ್ಟೆಯಲ್ಲಿ ಇಡೋದ್ರಿಂದ ಈ ಒಂದು ತಿಂಡಿಗಳನ್ನು ಕೂಡ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿ ನೊಣ ಎಲ್ಲ ಹತ್ತೋದಿಲ್ಲ. ಹಾಗೆಯೇ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ದೇವ್ರ ಮುಂದೆ ಇಡೋದ್ರಿಂದ ಆ ತಿಂಡಿ ಎಲ್ಲ ತಿನ್ನೋದಕ್ಕೆ ಆಗೋದಿಲ್ಲ, ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಆ ಕ್ರಿಸ್ಪಿನೆಸ್ಸು ಮತ್ತು ಟೇಸ್ಟು ಹಾಗೆಯೇ ಹೈಜಿನಿಕ್ ಆಗೂ ಇರಬೇಕು ಅಂತಂದರೆ ನಾವು ಈ ಥರ ಕವರ್ ಮಾಡಿ ಇಡೋದು ಬೆಟರು ಅನ್ನೋದು ನನ್ನ ಅಭಿಪ್ರಾಯ. ಈಗ ಕರ್ಜಿಕಾಯಿ ಮತ್ತು ನಿಪ್ಪಟ್ಟನ್ನು ಪ್ಯಾಕ್ ಮಾಡಾಯಿತು. ಅದಾದಮೇಲೆ ನಾನಿಲ್ಲಿ ಚಕ್ಲಿನೂ ಕೂಡ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ನಾನು ಬಾದಾಮ್ ಪುರಿನ ತೊಗೊಂಡು ಅದನ್ನು ಕೂಡ ಪ್ಯಾಕಿಂಗ್ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀನಿ. ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಾಗಿದೆ. ಈಗ ಪ್ಯಾಕಿಂಗ್ ಮಾಡ್ಕೊಂಡಾದಮೇಲೆ ನಾನೇನು ಮಾಡ್ತಿದ್ದೀನಿ ಅಂದರೆ ಸೀಲಿಂಗ್ ಮಷಿನ್ ಇದೆ ನಮ್ಮ ಮನೇಲಿ. ಆ ಸೀಲಿಂಗ್ ಮಷಿನ್ನ ತೊಗೊಂಡು ಕನೆಕ್ಟ್ ಮಾಡಿಕೊಂಡು ಅದನ್ನು ನಾನು ಸೀಲ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೈಡಲ್ಲಿ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ನ ನೋಡಿಕೊಂಡು ಎಷ್ಟು ಹೀಟ್ ಬೇಕು ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಸೀಲ್ ಮಾಡಬೇಕು. ಇಲ್ಲಾಂದರೆ ಅದು ಕವರು ಹೀಟ್ ಜಾಸ್ತಿ ಆದರೆ ಅದು ಹರಿದೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಸೀಲ್ ಮಾಡಬೇಕು. ಈಗ ಒಂದೊಂದೇ ತಿಂಡಿ ಪ್ಯಾಕೆಟ್ಸ್ನ ನಾನು ಸೀಲ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಎಲ್ಲ ತಿಂಡಿ ಐಟಮ್ಸ್ನು ಕೂಡ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ನ ಪ್ಯಾಕ್ ಮಾಡ್ತಿದ್ದೀನಿ. ಡ್ರೈ ಫ್ರೂಟ್ಸ್ನ ಪ್ಯಾಕ್ ಮಾಡೋದಕ್ಕೋಸ್ಕರ ಈ ಒಂದು ಸೀಲಿಂಗ್ ಮಷೀನಲ್ಲಿ ಆ ಪ್ಯಾಕೆಟ್ನ ಉದ್ದಕ್ಕೆ ಫಸ್ಟು ಸೀಲ್ ಮಾಡಿಕೊಂಡೆ. ಸೀಲ್ ಮಾಡಿಕೊಂಡಾಗ 2 ಪಾರ್ಟ್ ಆಯಿತು. ಅಲ್ಲಿ 2 ಪಾರ್ಟ್ ಆದಮೇಲೆ ಒಂದು ಸೈಡಲ್ಲಿ ನಾನು ಪಿಸ್ತಾ, ಇನ್ನೊಂದು ಸೈಡಲ್ಲಿ ಬಾದಾಮಿ, ಹಾಗೆಯೇ
ಅದಾದಮೇಲೆ ಮತ್ತೆ ಅಡ್ಡಡ್ಡ ಇನ್ನೊಂದು ಸತಿ ಸೀಲ್ ಮಾಡ್ಕೊತೀನಿ. ಯಾಕೆಂದರೆ ಈ ಥರ ಒಂದು ಪ್ಯಾಕೆಟ್ನ ಹೀಗೆ ನಾವು ಉದ್ದಕ್ಕೆ ಅಡ್ಡಡ್ಡ ಸೀಲ್ ಮಾಡೋದ್ರಿಂದ ಒಂದೇ ಪ್ಯಾಕೆಟಲ್ಲಿ ನಾವು ಒಂದು 5-6 ಡ್ರೈ ಫ್ರೂಟ್ಸ್ನ ನಾವು ಹಾಕಿ ಪ್ಯಾಕ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಈಗ ಅಡ್ಡಕ್ಕೆ ನಾನು ಸೀಲ್ ಮಾಡ್ಕೋತಾ ಇದ್ದೀನಿ. ಪ್ಯಾಕೆಟ್ನ ಅಡ್ಡ ಇಟ್ಟು ಸೀಲ್ ಮಾಡ್ತಿದ್ದೀನಿ. ಈಗ 2 ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಆಗಿದೆ. ಪಿಸ್ತಾ ಮತ್ತು ಬಾದಾಮಿನ ಮೊದಲು ಹಾಕಿದ್ದೆ. ಈಗ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ ಒಂದು ಕಡೆ. ಒಂದು ಸೈಡು ಗೋಡಂಬಿ ಹಾಕಿ ಆದಮೇಲೆ ಇನ್ನೊಂದು ಸೈಡ್ ಏನಿದೆ ಅಲ್ಲಿಗೆ ನಾನು ದ್ರಾಕ್ಷಿನೂ ಕೂಡ ಹಾಕಿ ಮತ್ತೆ ಸೀಲ್ ಮಾಡ್ಕೋತೀನಿ. ಈಗ 4 ಡ್ರೈ ಫ್ರೂಟ್ಸ್ನ ಹಾಕಿ ಸೀಲ್ ಮಾಡಿಕೊಂಡು ಕಂಪ್ಲೀಟ್ ಆಯಿತು. ಕಲ್ಸಕ್ಕರೆ ಹಾಕಲಿಕ್ಕೆ ಟ್ರೈ ಮಾಡಿದೆ, ಬಟ್ ಅಲ್ಲಿ ಸ್ಪೇಸು ಸಾಕಾಗಲಿಲ್ಲ. ಹಾಗಾಗಿ ಅದನ್ನು ಹಾಗೆ ಇಟ್ಟು ಅದ್ರ ಮೇಲೆ ಇನ್ನೊಂದು ಪ್ಯಾಕೆಟಲ್ಲಿ ಕಲ್ಸಕ್ಕರೆನ ಪ್ಯಾಕ್ ಮಾಡಿ ಅದನ್ನು ಮಧ್ಯದಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸು ಕೂಡ ಪ್ಯಾಕ್ ಮಾಡಿ ಕಂಪ್ಲೀಟ್ ಆಗಿದೆ. ಈಗ ಅದಾದಮೇಲೆ ಹಣ್ಣುಗಳನ್ನೆಲ್ಲ ನಾನು ತಟ್ಟೆಗಳಿಗೆ ಹಾಕಿ ನೀಟಾಗಿ ಜೋಡಿಸಿ ಇಟ್ಕೋತಾ ಇದ್ದೀನಿ. ಹಣ್ಣು ಮತ್ತು ಪೂಜೆಗೆ ಹಾಗೆ ಅರಿಶಿನ, ಕುಂಕುಮ, ವಿಭೂತಿ ಏನೇನು ಬೇಕಿತ್ತು ಎಲ್ಲವನ್ನು ಕೂಡ ನಾನು ಈಗಲೇ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ದೀಪಗಳಿಗೂ ಕೂಡ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಡ್ತೀನಿ. ಹಾಗೆ ಮತ್ತೆ ಬೆಳಿಗ್ಗೆ ಏನು ಪೂಜೆ ಮಾಡ್ತೀನಲ್ವ ಆ ಟೈಮಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇನು ಪ್ರಿಪೇರ್ ಮಾಡ್ತಿದ್ದೀನಿ ಈಗಲೇ ದೀಪಗಳಿಗೆಲ್ಲ ಬತ್ತಿ ಹಾಕಿ ಜೋಡಿಸಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಟ್ಟು 12 ತಟ್ಟೆಗಳನ್ನ ಮಾಡಿದ್ದೀನಿ. ಮುಂಚೆ 11 ತಟ್ಟೆ ಆಗಿತ್ತು, ಬಟ್ ಕೌಂಟ್ ಮಾಡಿರಲಿಲ್ಲ, ಜಸ್ಟ್ ಹಾಗೆ ಜೋಡಿಸ್ದೆ ಮೊದಲು. ಅದಾದಮೇಲೆ 1 ತಟ್ಟೆ ಕಡಿಮೆ ಆಯಿತು, 11 ಇಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೊಬ್ಬರಿ ಸಕ್ಕರೆ ಮಾಡಿಟ್ಟಿದ್ದೆ ಆಲ್ರೆಡಿ. ಅದನ್ನು ಕೂಡ ತಟ್ಟೆಗೆ ಹಾಕಿ ಇನ್ನೊಂದು ಕವರ್ಗೆ ಪ್ಯಾಕ್ ಮಾಡಿ ತಟ್ಟೆಗೆ ಹಾಕಿ ಇಟ್ಟೆ. ಅದಾದಮೇಲೆ 12 ತಟ್ಟೆ ಕಂಪ್ಲೀಟ್ ಆಯಿತು. ಇಲ್ಲಿ ಏನು ಸ್ವೀಟ್ ಮಾಡಿದ್ದೆ ಅದು 5 ತಟ್ಟೆ, ಅದ್ರ ಜೊತೆಗೆ ಒಂದು ತಟ್ಟೆನಲ್ಲಿ ಫ್ರೂಟ್ಸ್ ಇದೆ, ಮತ್ತು ಇನ್ನೊಂದು ತಟ್ಟೆನಲ್ಲಿ ಗ್ರೇಪ್ಸು ಮತ್ತು ಕುಕುಂಬರು ಇನ್ನೊಂದು ತಟ್ಟೆನಲ್ಲಿ ಇಟ್ಟಿದ್ದೀನಿ. ಹಾಗೆ ಬಾಳೆಹಣ್ಣು ಒಂದು ತಟ್ಟೆಲಿದೆ, ಮತ್ತು ಎಲೆ ಅಡಿಕೆ ಒಂದು ತಟ್ಟೆಲಿದೆ. ಅದ್ರ ಜೊತೆಗೆ ಮುಸ್ಕಿನ ಜೋಳ ಅದನ್ನು ಕೂಡ ಒಂದು ತಟ್ಟೆನಲ್ಲಿ ಹಾಕಿ ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈಗ ತಟ್ಟೆ 11 ಆಯಿತು. ಕೌಂಟ್ ಮಾಡಿದ್ವಿ 11 ತಟ್ಟೆ ಆಯಿತು. ಹಾಗಾಗಿ 11 ತಟ್ಟೆ ಇಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ತಟ್ಟೆನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ.
ಈಗ ಕೊಬ್ಬರಿ ಸಕ್ಕರೆಯನ್ನು ಕೂಡ ಪ್ಯಾಕ್ ಮಾಡಿ 12ನೇ ತಟ್ಟೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಈಗ ತಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡು ಕಂಪ್ಲೀಟ್ ಆಯಿತು. ಕೊನೆಯಲ್ಲಿ ನಾನು ಜ್ಯುವೆಲ್ರಿನ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಈ ತಯಾರಿನೆಲ್ಲ ಮುಗಿಸೋ ಅಷ್ಟರಲ್ಲಿ 2 ಗಂಟೆ 2:30 ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ಜ್ಯುವೆಲ್ರಿ ಎಲ್ಲ ಹಾಕಿ ಎಲ್ಲ ಸೆಟ್ ಮಾಡಿಕೊಂಡು ಕಂಪ್ಲೀಟ್ ಆದಮೇಲೆ ಈ ಒಂದು ತಯಾರಿ ಹಿಂದಿನ ದಿನ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ಹಿಂದಿನ ದಿನ ಅಲ್ಲ, ಹಬ್ಬದ ದಿನವೇ ಆಯಿತು ಇದು. ಯಾಕೆಂದರೆ ಆಲ್ಮೋಸ್ಟು ಹಿಂದಿನ ದಿನ ಮುಗಿಯುತ್ತೆ, ಬೇಗ ಮುಗಿಸ್ಬಿಟ್ಟು ಮಲ್ಗೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಎಲ್ಲನೂ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 2:30 2:45 ಆಗಿದ್ದರಿಂದ ನಾನು ಮಲ್ಕೊಳ್ಳೇ ಇಲ್ಲ. ಹೆಂಗಿದ್ರೂ 6:30ಯಿಂದ ಪೂಜೆ ಮಾಡಬೇಕು, ಹಾಗಾಗಿ ನಾನು ಮಲಗಲಿಲ್ಲ. ಆಮೇಲೆ ಸ್ನಾನ ಮಾಡಿಕೊಂಡು ಪೂಜಾ ತಯಾರಿನೂ ಕೂಡ ಶುರು ಮಾಡಿಕೊಂಡೆ. ನಾನು ಜ್ಯುವೆಲ್ರಿ ಎಲ್ಲ ಹಾಕಿ ಆದಮೇಲೆ ಬಳೆ ಹಾರನೂ ಕೂಡ ನಾನು ಇಲ್ಲಿ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಬಳೆ ಹಾರ ಜೊತೆಗೆ ಗೆಜ್ಜೆ ಬತ್ತಿನೂ ಕೂಡ ನಾನು ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ. ಹಾಗೆ ಅಲಂಕಾರ ಎಲ್ಲ ಆದಮೇಲೆ ನಾನು ದೊಡ್ಡ ದೀಪಗಳನ್ನ ಇಟ್ಟಿರಲಿಲ್ಲ, ಅದನ್ನು ಕೂಡ ಇಟ್ಟು ಬತ್ತಿ ಎಲ್ಲ ಹಾಕಿ ನಾನು ಜೋಡಿಸಿ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಅಲಂಕಾರನ. ಓಕೆ, ನೋಡಿದ್ರಲ್ವ, ಈ ರೀತಿಯಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ತಯಾರಿಯನ್ನು ಮಾಡ್ಕೊಂಡ್ವಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಹೇಗೆ ಡೆಕೋರೇಷನ್ ಮಾಡಿದ್ವಿ, ಹಾಗೆ ಹೇಗೆಲ್ಲ ತಟ್ಟೆಗೆ ಹಾಕಿ ಜೋಡಿಸ್ಕೊಬೇಕಾಗಿದ್ದಂಥ ಸಾಮಗ್ರಿಗಳನ್ನು ಹೇಗೆಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾವು ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ನೀವೇನಾದರೂ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.